ಈ ಕೋಯ ಅನ್ನ ಕೋಪ ರಭಸದ ಕಾರ ಮುಗಿಯ ಡಗಲ್ ಡಗ್ಗಂದ आदि राक्षसिया संभालिय कई कजिया कर बाप की वाला पूर्ण सुप्रभारी जनता अमर बहुने सही सब क्रीडे और आश्रम वाचिकला तपस्ಸುಗಳ ಹೃದಯದೊಳಗೆ ದಡ್ಡಡ ಅನ್ನುವಂತೆ ಕೊನೆ ಗೋರ್ ಕಾಣಿನಿಂದ ಹಿಮಾಲಯ ಪರ್ವತವನ್ನು ಕಿತ್ತಾಡಿದೆ ಸಾರಥಿ ಸಿಂಹ ಶರಭ ಶಾರ್ದೂಲಾದ ಕ್ರೂರ ಮೃಗಗಳಿಗೆ ಕೊರಳಿಗೆ ಹಗ್ಗವನ್ನು ಕಟ್ಟಿ ಆಟವಾಡಿಸಿದ ಕೌಮಾರಿನ ವಯಸ್ಸಿನಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ನಿಷ್ಠಾಗರಿಕನಾಗಿ 10,000 ವರ್ಷ ಉಗ್ರ ತಪಸ್ಸು ಆಚರಿಸಿ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ವಿದ್ಯಾಧರಾದಿ ತತ್ತಜಿಗೋದು ದೇವತೆಗಳಿಂದ ಸಾವೇಶ್ವರತೆ ಅರಿಕೋಟಿ ವರ್ಷ ಆಯುಷ್ಯವನ್ನು ಸಂಪಾದಿಸಿಕೊಂಡೆ ವಾಣಿ ವರದತ್ತ ವರಪ್ರಸಾದ ಬಲರ್ಷನಾಗಿ ದಾಯಾದ ಮದದಿಂದ ಅಲಂಕೃತ ಸಾಮ್ರಾಜ್ಯದಿಂದ ಜೀವ ಕೈವಶ ಮಾಡಿಕೊಂಡೆ ಸಾರಥಿ ವಿಜಯ ಮಮತೈದು ಕೈಲಾಸ ಪರ್ವತವನ್ನೇ ಎತ್ತಿ ಚಂದ್ರಶೇಖರನಾದ ಶಿವನ ಮಟ್ಟಿಸಿ ಈ ಕೋಯನ್ನ ಕೊರಳ ಬರೆಯುವ ಈ ಚಂದ್ರಕರವನ್ನೇ ಬಹುಮತಿ ಬಂದಿದೆ ಪೌಲಸ್ಯ ಬ್ರಾಹ್ಮಣ ಪವಿತ್ರ ವಿಶ್ರವಸ್ಯ ಬ್ರಾಹ್ಮಣ ಪುತ್ರ ಇಂಥ ಭುಜಬಲ ಪರಾಕ್ರಮನಿಗೆ ಚತುರ್ಮುಖ ಬ್ರಾಹ್ಮಣ್ಯ ತಾತ ಮಯಾಸೂರನೇ ಮಾವ ತುಂಬಾ ಕರುಣ ಈಶುನಾದಿಗಳೇ ಎನ್ನ ಅನುಜರು ಸಾರಥಿ ಅತಿಲೋಕ ಸೌಂದರ್ಯ ಅತಿಶಯವಾದ ಮಂಡೋದರಿ ಎನ್ನ ರಾಣಿ ಇಂದ್ರಜಾಲ ಮಹೇಂದ್ರ ಜಾಲ ವಿದ್ಯ ವಿಚಾರಣನಾದ ಇಂದ್ರಜಿತ್ ವಯನ ಜ್ಯೇಷ್ಠ ಪುತ್ರನು ಪ್ರಭಾತನ ಎನ್ನ ಪ್ರಧಾನಿಯು ಸಾರಥಿ ಎನ್ನ ನಿವಾಸ ಸ್ಥಾನವೇ ತ್ರಿಕೋಟ ಮೇರು ಪರ್ವತ ಮೇಲ್ಭಾಗದಲ್ಲಿ ಕಾಣುವಲ್ಲಿ ಸಾರಥಿ ಶುಂಭತ್ ಗಾಂಭೀರ್ಯದ ವಿಕ್ರಮಾನ್ಯದ ಛತ್ರಿಗಳ ಕುಂಡಿಗಳ ಸದಬಡಿವ ಉದ್ದದ ವೀರ
ದೇವ ಕಾರಾಗೃಹ ತೋರುವ ಕೋಲು ಮಿಂಚಿನಂತೆ ಕಟ್ಟುವ ಕಲ್ಪಿಸುವ ಜಲ್ಪಿಗೆ ಸುಬ್ರಾಬ್ರದ ಮುಖಮಂಡಲ ಪ್ರಕಾಶಿಸುವ ತಿರುಮಲೆ ಪ್ರಚಂಡ ಮಂಡಲದ ವರ್ಮ ವೈಕಲ್ಯ ಪಟ್ಟಾದಿ ಜಗದಿಂದ ಅಧಿಕ ಭಕ್ತರನ್ನು ಕರಂಗಳ ಮುಂದೆ ಮಾತನಾಡುವ ಅಹೋ ದೇವ, ನಾವು ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಬಳ್ಳಾರಿ ಸಿಮೆಂಟು ಅದಷ್ಟು ಗಟ್ಟು ಈಗ ಸರ್ಕಾರ ಉಂಟು. ಬರೇ 8 ಓಟರ್లకు వంట ಬಂದುತ್ತ ಬಂಟವನ್ನ ಸಾರಥ್ಯ ದೇವ ಹೇಳಬೇಕಮ್ಮ ನಮಗಿದವ ಕೊಲುವೆಲೆ ಸಾರಥಿ ನಾವುದಾರಂದರೆ ಈ ಕೋಯಣ್ಣ ಜಯಂಕಾರದ ಸಿಂಹದಾರ್ ಪಡೆಯಕ್ಕೆ ಬ್ರಹ್ಮಾಂಡ ಕಟಾವು ಭ್ರಮಣಿಗಳು ಮಹಾಮೇರಿಗಿರಿಗಳು ಹುರುವುದು ನಗರದ ದರಿಯಾದ ರಾಮನಾಥನಿಗೆ ಬೆಂಬಲವನ್ನಾಗಿರುವ ಮಾವನಾದ ಮಾರೀಚನಂದ ಗುಳಿಲೆ ಸಾರಥಿ ಶೇಖರ ನಡೆಸಿದೆ. ಗುಳಿಲೆ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಮಗ್ಗಜ ಕುಲಕ್ಕೆ ಗಂಡ ಬೇರುಂಡನಂತೆ ಒಪ್ಪುವ ಲಂಕಾದ್ರಿಯನ್ನು ಒಗೆಮಿಗೆ ಎನ್ನುವ ಜಗದಾಗಿ ಆಳವನ್ನ ಸೋದರ ಅಳಿಯನಾದ ರಾವಣಾಸುರನಿಗೆ ಬೆಂಬಲವನಾಗಿರುವ ಮಾವನಾದ ಮಾರೀಚನಂದ ದಿನ ಒಂದು ಪೀಠವನ್ನು ಅಲಂಕರಿಸಬೇಕಾಗುತ್ತದೆ. ಐಶ್ವರ್ಯ ಮಸ್ತ ಮೇಲೆ ಕೇಳ ರಾವಣಾವತಿಗೆ ಬಿಳಿದಿರಿಣ ಚಂಡಪ್ಪರ ಚಂಡಪದ ಬಲ ದಂಡ ಮಂಡಿತ ಬಲ ದಂಡನಾದ ಮಾರೀಚನೆ ರಾವಣ ಎನ್ನದಂದು ವಿಜ್ಞಾಪನೆಯನ್ನು ಲಾಲಿಸು ಮಾವ ವಚನವ ಸೇವನೆ ಮಾಡಲ ಎನ್ನ ಮನದೊಳಗೆ ಕಚ್ಚಿಕೊಂಡ ಕಾಮವು ರಕ್ಷಗಳಿಸುವುದು ಮಾರೀಚನೆ ರಾವಣನೇ ಆದ ಕಾರಣಕ್ಕೆ ಹೋಗಬೇಕು ಇಷ್ಟವ ಎಲ್ಲ ರಾವಣ ನಿನ್ನೆ ಯಾತಕ್ಕೆ ಹುಟ್ಟಿದೋ ಇಂದಾದ್ರು ಶ್ರೀರಾಮಚಂದ್ರ ಮನದ ಮಾತ್ರ ತವನೇನು ಶ್ರೀಮನ್ ನಾರಾಯಣ ಅವತಾರದಲ್ಲಿ ಅದನ್ನು ಪರಾಕ್ರಮ ನಾನು ಪೂರ್ವದಲ್ಲೇ ಬೆಳೆನು ಮತ್ತು ದೇವರ ವಿಷಯ ಪ್ರಾರ್ಥನೆಯಿಂದ ನಿನ್ನೆಡೆ ನಗರ ರಾಕ್ಷಸಗಳು ನಾಶ ಮಾಡುವುದಕ್ಕೆ ತತ್ಪ್ರೇಕ್ಷಣೆ ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಳ್ಳಬಹುದು. ಈ ದುರ್ಬಾನಕ್ಕೆಯನ್ನು ಮಾತು ಕೇಳಿದರೆ ನಮ್ಮ ಕುಲವು ನಾಶವಾಗುವುದು. ತಿಳಿಯಲೇ ರಾವಣ ನಿನ್ನೆಗಾದ ಕೇಳಿದ್ದು ಬಹುಮಾನವಾಗಿ ಕೊಡ್ತಾರೆ. ಮಾತನಾದ ಮಾರೀಚನೆ ಎನ್ನ ಚೌರ್ಯ ಧೈರ್ಯ ಚಾತುರ್ಯ ಗಾಂಭೀರ್ಯ ಪರಾಕ್ರಮ ಕಂಡ ಕಂಡ
ಬೇರೆ ನನಗೆ ಇರದ ಮುಖ ಹಾ ಮಾರೀಚನೇ ರಾವಣ ಬಲ್ಲ ಸೃಷ್ಟಿ ಮಾರ್ಗ ಪ್ರಯೋಗನಿಗೆ 4 ಮುಖ ಕೈಲಾಸವಾಸನಾದ ಪರಮೇಶ್ವರನಿಗೆ 5 ಮುಖ ಮಾರೀಚನೇ ರಾವಣ ಘೋರ ನಾಟಕವನ್ನು ಸಂಹರಿಸಿದ ಸನ್ಮುಖನಿಗೆ 6 ಮುಖ ಸರ್ವದೇವಿ ಶಿರೋಮಣಿ ಭೂಷಣನಾದ ಸರ್ವರಾಜನಿಗೆ 7 ಮುಖ ಮಾರೀಚನೇ ರಾವಣ ದೃಷ್ಟರನ್ನು ನಷ್ಟಗೊಳಿಸುವ ದುರ್ಗಾದೇವಿಗೆ 8 ಮುಖ ನಿರುಪಮ ಜ್ಯೋತಿಷ್ಯಾಗಿ ನವಗ್ರಹಗಳಿಗೆ 9 ಮುಖ ಮಾರೀಚನೇ ರಾವಣ ಆದರೆ ಕಿಟ್ಟಾದಿಟ್ಟ ರಾವಣಾಸುರನ ಎದೆಗೆ ಮಾತ್ರ ಭುಜಗಳು ರಾವಣ ಇಂಥ ನಿಜಬಲ ಪರಾಕ್ರಮನಿಗೆ ಅಡವಿಯಲ್ಲಿ ಬಡರುಚಿಗಳು ಕೂಡ ಕಾಲವನ್ನು ಕಳೆಯುವ ಓ ಹೇಳಿ ರಾಮನು ರಾವಣ ಇದು ಅಲ್ಲದೆ ಇಂದ್ರಾದಿ ಅಷ್ಟದಿಕ್ಪತಿಗಳು ಎಲ್ಲಿಗೆ ಮೊದಲಾಗಿದ್ದರು ದೇವತೆಗಳು ಸಹ ಎಲ್ಲಿಗೆ ಸರಿಯಾಗಿದ್ದರು ಮಾರೀಚನೇ ರಾವಣ ಚಂದ್ರ ಸೂರ್ಯಾದಿ ನವಗ್ರಹಗಳು ಎಲ್ಲ ಅಜ್ಞಾನಸ್ಥರಾಗಿ ಬಿದ್ದಿದ್ದರು ರಾವಣ ಸರ್ವ ರಾಕ್ಷಸ ಯಕ್ಷ ಸಿದ್ಧ ಶಾಸ್ತ್ರ ಕಿನ್ನರ ಕೆಂಪರಿಗ ಗಂಧ ಗಂಧರ್ವ ಮನಮುನಿಗಳು ಎಲ್ಲಿಗೆ ಶೇಷಾನಿರ್ತರಾಗಿದ್ದರು ರಾವಣ ಇದು ಅವನೇ ಅಷ್ಟಮೂರ್ತಿಯನ್ನು ಶ್ರೇಷ್ಠತರ ಭಕ್ತ ಪ್ರಭಾವದಿಂದ ಭಕ್ಷಿಸಿ ವರಮಂಪಡಿನ ಸುರತಿಯ ರಾವಣಾಸುರನ ಮುಂದೆ ಹೇಳಿ ರಾವಣ ಕಡು ತೀವ್ರದಿಂದ ನಿನ್ನ ಮಾಯಾ ಮೃಗವಾಗಿ ಪಂಚವಟಿಯ ತೀರದಲ್ಲಿ ಮೆಲ್ಲದ ಸುಳಿದಾಡಿ ರಾಮಲಕ್ಷ್ಮಣರನ್ನು ಬಹು ದೂರವಾಗಿ ತೆಗೆದುಕೊಂಡು ಹೋಗಿ ಸೀತೆಗಳನ್ನು ತರುವುದಕ್ಕೆ ವೆಚ್ಚಿಸಿದರೆ ಒಳ್ಳೆದಾಯಿತು ಇಲ್ಲವಾಯಿತೆಂದರೆ ಮಾಡಿಬಿಡ್ತೀನಿ ನೋಡು ಮಾವ ಸೀತೆಯನ್ನು ತರುವುದಕ್ಕೆ ಹೋಗಬೇಕು ಇಚ್ಛವ ರಕ್ಷಿಸಿರುವ ಶ್ರೀರಾಮನಲ್ಲಿ ನಿನ್ನ ವೈವತ್ತಷ್ಟು ಮಾತ್ರಕ್ಕೆ ತರಬಹುದು ಅದು ಯಾತಕ್ಕೆ ಸಾಕಾಗುವುದಲ್ಲ ಮಾತ್ರ ಮೂಢನಾದ ರಾವಣ ಮೂಢನಾದ ಮಾರೀಚನೇ ಪತಿವರ್ತ ಶಿರೋಮಣಿಯಾದ ಸೀತಾದೇವಿಯನ್ನು ತಡೆದರೆ ಬಲ ನಿನ್ನ ದಸರೆಯ ಮತಾಗಿರಬಹುದು ನಿನ್ನಗೆ ಮತಮಸಣ ಸೇರುವುದು ತಿಳಿದು ನೋಡು ಲಂಕಾದ್ರಿ ಭೂಪ ತರುವಲ್ಲದ ಶ್ರೀರಾಮನ ಭೂಪ ಆದ ನಿನ್ನಗೆ ಲೋಪ ಕುಲಭ್ರಷ್ಟನಾದ ಮಾರೀಚನೇ ಅಯ್ಯನಾದ ರಾವಣ ರಿಪುಕುಲ ಕದಲಿ ವನಕ್ಕೆ ಸುಂದಾಲ ನಂದನಿಸಿದ ಕಟಗಲಿ ಉತ್ತಂಡ ಪ್ರತಾಪ ನನಿಸಿದ ರಣಗಾರಿಯನ್ನು ಮುಡಿಸುವ ವಿಕ್ರಮನ ಮಂದ ಸ್ಥಳಕ್ಕೆ ಸೂರ್ಯನ ಅದನ್ನು ಬಿಡಿಸಿದ್ದಾರೆ ಜಾಗಕ್ಕೆ ಮುದ್ದು ನಿನ್ನ ಲೀಲೆ ನೀಡು ನೀ
ಬೇಕು ಕಾಂತಿ? ಪ್ರೀತಿಯ ಸತಿಯನಾದ ಎಲ್ಲ ಮುಂದೆ ತಿಳಿಸಬೇಕಿದೆ. ಅದು ಎಷ್ಟು ಮಾತ್ರಕ್ಕೆ ತಿಳಿಸೋದಲ್ಲ ಸುಂದರಂಗಿ, ಏನನ್ನು ಕೇಳಬೇಕು? ಅದು ಏನು ಚೆನ್ನಾಗಿ ಹೇಳು. ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯನಾದ ಎನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಕಾರ್ಯವೆಲ್ಲಿಗರನ್ನ ಬುದ್ಧಿ ಸಂಪನ್ನ ಮತ್ತನೆಯಾದ ಪ್ರಾಣನಾಯಕಿ ಈ ಧಾತ್ರಿ ಮಂಡಲವನ್ನೇ ದೂರಿ ಬಿಡುವ ಸಾಧ್ಯತೆ ಲಂಕಾದ್ರು ಪಟ್ಟವರ್ತನ ಹೋಗುವ ಕಾರ್ಯದ ನಿನ್ನಗೆ ಆಟಕ್ಕೆ ಬೇಕು. ಹೇ ಸುಂದರ ದಟ್ಟಡನ ಹಡ್ಡಿಗಳ ಕಿತ್ತಿಡ ತಗೊಂಡು ಬರದೆ ಪ್ರಯಾಣವನ್ನು ಮಾಡಿ ಉದ್ದಿಟ್ಟನಾಗಿ ಹೋಗುವ ಕಾಲದ ಸಡಗರದ ಸೌಭಾಗ್ಯದಿಂದ ನನ್ನ ಅರಮನೆಯನ್ಬಿಟ್ಟು ಮಾಯನ್ನ ಕಲಿಸಿದವರ ನಾನು ನಾರಿ ಇಡೀ ನಿನ್ನ ಅರಮನೆಗೆ ದಾರಿ ನಿನ್ನ ಪಟ್ಟದ ನಾನು ಕೈ ಹಿಡಿದ ಸುಖ ದುಃಖವೇ ಸಮಭಾವ
ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ಹೌದು ಸುಂದರಾಂಗಿ. ಪತಿಯ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ಸತಿಯಳ ಧರ್ಮವಿರುವುದು. ಹೌದು ಸುಂದರಾಂಗಿ. ಜೀವನಾಂತ್ಯದವರೆಗೂ ಎನ್ನನ್ನು ಕಾಯುವ ದೇವನು ನೀನು, ನಿನ್ನ ಚರಣದಾಸಿಯು ನಾನು. ಹೌದು ಕಾಂತಿ. ಸತಿಯಳಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಕಾರ್ಯಾಗಿ ಹೋಗುವ ಕಾರ್ಯವೆಲ್ಲಿಗೆ ಲಂಕಾಧೀಶ್ವರ ಎನ್ನ ಪ್ರೇಮದ ಹೃದಯೇಶ್ವರ. ಹಾಗೆ ಮಧ್ಯವರ್ತಿಯಾದ ಸತಿ ಶಿರೋಮಣಿ ಸ್ತ್ರೀ ಬುದ್ಧಿ ಮಾತಿನಂತೆ ಈ ಲೋಕದಲ್ಲಿ ದಾರು ನಡೆಯುವರು. ಅವರ ಕಾರ್ಯ ಪ್ರಯಾಣಗಳು ಎಂದಿಗೂ ಜಯಪ್ರದವಾಗುವುದಿಲ್ಲ. ಹಾಗೆ ಸುಂದರಿ, ಇಂದಿನ ದಿನ ತಳತಳಿಸುವ ಮುಂಗಾರ ಮಿಂಚಿನಂತೆ ಪ್ರಜ್ವಲಿಸುವ ಶೃಂಗಾರ ರಥದೊಳಗೆ ಕುಳಿತು ಸಂಭ್ರಮದ ಹೋಗುವ ಸಮಯದು ಮುಮ್ಮರದ ಬಂದ ಹಂಬಲಿಸುತ್ತ ಎನ್ನ ಮುಂದೆ ತಿಳಿಸನ್ನ ನಿನ್ನ ದಂಡ ಕರೆಗಳ ಮುಗಿದು ಕೇಳಿಕೊಳ್ಳುವುದು ಇದು ನಿನಗೆ ಚಂದವಲ್ಲ ಮಂದಗಮನೆ. ನಿನ್ನೆಗೆ ಆತಗೆ ಬೇಕು ಈ ಕಾಯದ ಪತಿಯು ಸತಿಯ ಮಾತು ಕೇಳಬಾರದಲ್ಲವೇ? ಹೌದು ಸುಂದರಾಂಗಿ. ಸತಿಯು ಮಾತ್ರ ಪತಿಯ ಮಾತಿನಂತೆ ನಡೆದುಕೊಳ್ಳಬೇಕೆ? ಅಯ್ಯೇ ಸುಂದರಿ, ಕಾಂತ ವಿಗಗಳಲ್ಲಿ ನಡೆಯುವ ಸಂಗತಿ ನಿಮಗೆ ಗೊತ್ತಿಲ್ಲವೇ? ಸಿಕ್ಕಾರಗಳಲ್ಲಿ ಅಂತ ಶಾಸನಕ್ಕೆ ಅದು ಯಾವ ಶಾಸನವೋ ಸುಂದರಿ? ಸತಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆಯಿಂದ ಕೇಳಿಕೊಳ್ಳಬಹುದು. ಹೌದು ಸುಂದರಾಂಗಿ. ಸತಿಯರಾದವರಿಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಕಾರ್ಯವೆಲ್ಲಿಗೆ ರಮಣ? ಯಾವ ಕಾರ್ಯಕ್ಕೆ ನಿನ್ನ ಈ ಪಯಣ? ಅಯ್ಯೇ ರಮಣಿ, ರಮಣ ಇದು ಭರಿತವಾದ ಅಲಂಕೃತ ಭರಿತವಾದ ಸುಂದರಿ ನಸತ್ತುಗಳ ಮಂದಿರಿ. ಸುಂದರ ಬೆಂಕದಿಂದ ಮೆರೆಯುವ ಲಂಕಾ ನಗರಕ್ಕೆ ಸಂಖ್ಯೆಯಲ್ಲದ ಯೋಜನ ದೂರವಾಗಿ ಕೂಡಿಕೊಂಡಿರುವ ದಂಡ ಕಾರಣದ ಕಾರಣದು ಮಹಾಸೂರವಂತೆ. ಹೌದೇ ಕಾಂತ? ಅಯ್ಯೇ ಸುಂದರಿ, ಸುಂದರ ಅವರೊಳ ರಾಮನ ಮಡದಿ ಸೀತೆ ಎಂಬವಳು ಬಹು ನೂತನವಾದ ಸ್ತ್ರೀಯಂತೆ. ಹೌದೇ ಕಾಂತ? ಆದ ಕಾರಣ ಆದ ಕಾರಣ ಸ್ವರೂಪ ನಕ್ಕಿಯ ಮಾತಿನಾನುಸಾರವಾಗಿ ಓ ದಂಡ ಕಾರಣಕ್ಕೆ ಹೋಗಿ ಮಹಾರೂಪವತಿಯಾದ ಸೀತೆಯನ್ನು ಕಡಜವತಿ ತರವದಕ್ಕೆ ಹೋಗುವನೇ ರಮಣಿ ಸದ್ಗುಣ ಮರಣಿ ಮೋಕ ಪಾಂಡು ಇವರು ಬೇಡ ಬೇಡ ಸೀತೆ ಅಯ್ಯೋ ಸುಂದರಿ, ಬೇಡ
ತಿಳಿದಂತಾಗುವುದು. ಕೇಡು ಬರುವ ಕಾಲಕ್ಕೆ ಕೂಡುವುದು ದುರ್ಬುದ್ಧಿಯ ಬಗ್ಗೆ. ಸೀತಾ ಮಾತೆಯನ್ನು ಬಯಸಬೇಡವೆಂದು ಸೆರಪಟ್ಟು ಬೇಡಿಕೊಳ್ಳುವೆನು ಪ್ರಾಣಪತಿ. ನಿನಗೇಕೆ ಸೀತಾ ಮಾತೆಯ ಕಾಮಕ್ರಾಂತಿ? ರಾಜಮುಖಿಯಾದ ಮನದಿ ಮನೆ ಕಾಂತ ಗುಡಿ ಗುಡಿ ಜನ ಸಿಂಹನಾದತ್ತನೆಯಿಂದ ಕಂಡುಬರದೆ ರಥವಮ್ಮ ಅಡವಿಗೆ ಗಮನಿಸುವ ಸಮಯದ ಅಡಿ ಅಡಿಗೆ ಸೆರಪಟ್ಟು ಬೇಡಿಕೊಂಡರೆ ದೃಢವಿಕ್ರಮನ ನಿನ್ನ ಮಾತಿಗೆ ಮನಪಟ್ಟು ನಿಲ್ಲವದಂತೆ ಅರಿಯ ಮುಲ್ಲವಾಚನೆ ಕಾಂತ ಎನ್ನ ಅಸಮ ಸಹಾಸದಿಂದ ಸಚಿಮುಖಿಯಾದ ಸೀಟಿಯನ್ನು ಎನ್ನ ಲೆಕ್ಕ ನಗರಕ್ಕೆ ನಾರದಿದ್ದರೆ ಮತ್ತೆ ಗಾಮನಿ ಬಿಡು ನಿನ್ನ ಮನದ ವೇದನೆ ಮನಕ್ಕೆ ಹೌದು ಸುಂದರಾಂಗಿ. ಅದೇನು ಚೆನ್ನಾಗಿ ಕಾಂತೆ ಅದೇನು ಚೆನ್ನಾಗಿ ಹೇಳು ಉತ್ತರಿಗೆರೆ ಗೋವಿಂದಪ್ಪಗಳು ಆಕೆಯ ಮೇಲೆ ನಿನ್ನ ಕಾಮ ಪ್ರೇಮ. ಎಂದೆಂದು ಕನಸು ಮನಸ್ಸಿನಲ್ಲಿಯೂ ಸೀತೆಯನ್ನು ಬಯಸಬೇಡ. ಅದು ಯಾತಕ್ಕೆ ಮೈ ಸಮಾನದ ಸುಂದರಾಂಗಿ ಯಾಕೆಂದರೆ ಅದು ಯಾತಕ್ಕೆ ಕಾಂತೆ ಹರಿಹರ ಬ್ರಹ್ಮರು ನಿನಗೆ ಭಯಗೊಂಡು ಓಡಿ ಹೋಗಿರಬಹುದು. ಮರಮುನಿಗಳು ನಿನ್ನ ಆಜ್ಞೆಯಲ್ಲಿರಬಹುದು. ಹೌದು ಸುಂದರಾಂಗಿ ಸೀತೆಯನ್ನು ಬಯಸುವುದೊತ್ತಟ್ಟಿಗಿರಲಿ. ಆಕೆಯನ್ನು ಮುಟ್ಟಿದರೆ ಸುಟ್ಟು ಹೋಗುವುದು ಖಂಡಿತವೆಂದು ತಿಳಿದ ಶಕಂಠ ರಾವಣ ಸುಮ್ಮನೆ ಕಳೆದುಕೊಳ್ಳಬೇಡ ನಿನ್ನ ಈ ಪ್ರಾಣ. ಹೇ ಸುಂದರಿ ಸುಂದರ ಮಾಡಿಗೆ ಎತ್ತುವಾಗವರುಂಟೆ ಆರ್ಯ ಮನೆ ರಾಜೇಶ್ವರ ಈ ಪೃಥ್ವಿಯೊಳ ಛತ್ರಗಳಿಗೆ ಗಂಟಲ ಕಾಗದಂತಪ್ಪು ಚಕ್ರಾಂತಿಗ ದಿಕ್ಪತಿಗಳ ತಲೆಬಳಿದ ಆರ್ಯಗಳಿಗೆ ಸಮಗಂಡ ಬೇರುಂಡದಂತೆ ಬಿರುದಿನ ಶಬ್ದವನ್ನು ನುಡಿಸುವ ವಿಕ್ರಮಾನ್ಯತನ ಬಂದೆ ಎಂಥ ಅಳಿದೆ ಕಷ್ಟಿಗಳನ್ನು ಪೇಳಬೇಡ ಲಲಾಮಣೆ ಅಂತ ಚಾಕ್ರಿಯಳಾದ ಸೀತೆಯ ಮಹಾಪತಿ ಹೃದಯ ಆದರೆ ಆಗಲೇ ಆ ದೋಷವ ಬಂದರೆ ಎನ್ನಗೆ ಬರಲಿ ಹೌದೇ ಕಾಂತ. ಇದನ್ನು ಹೇಳುವುದಕ್ಕೆ ನೀನು ಯಾರು ನಾರಿ ಇಡೀ ನಿನ್ನ ಹರಮಂದಿರಕ್ಕೆ ದಾರಿ ಭಕ್ತಿ ಶಕ್ತಿ ಅಕ್ರಾದಂಡ ನಿನ್ನ ಕೀರ್ತಿ ಪೂರ್ವ ಪುಣ್ಯ. ಸುಂದರಾಂಗಿ, ಆಕೆ ಅತ್ಯಂತ ಭಕ್ತಿ ಶಕ್ತಿ ಅಕ್ರಾದಂಡ ನಿನ್ನ ಕೀರ್ತಿ ಪೂರ್ವ ಪುಣ್ಯ. ಹೌದು ಕಾಂತೆ.
ಗೆಳೆತನ ಉಳಿಸು, ಮರದ ನಿನ್ನ ಕಾಮ ಭ್ರಾಂತಿಯನ್ನು ಅಳಿಸು. ಇಲ್ಲವಾದರೆ ಈ ಲಂಕೆಗೆ ಮೊದಲೇ ಯಮದೂತರನ್ನು ಕರೆಸು. ಈ ಎನ್ನ ಮಾತು ನಿಜವೆಂದು ಸುವರ್ಣ ಅಕ್ಷರಗಳಿಂದ ಬರಗಡಿಸು. ಪ್ರಾಣಪತಿಯೇ, ಅಚ್ಯುತನಾದ ರಾಮೇಶನೆಂಬ ನಾಮವನ್ನು ಇನ್ನೊಂದು ಸಾರಿ ಅನ್ನ ಮುಂದೆ ಉಚ್ಚರಿಸಿದರೆ ಆ ಕಕ್ಕಲದವಳ ರಾಮಲಕ್ಷ್ಮಣರು ಕಾಂತ, ಶಿವನ ಆತ್ಮಲಿಂಗವನ್ನೇ ಕೈಯಲ್ಲಿ ಹಿಡಿಯಲಾಗದೆ ನೆಲದಲ್ಲಿಟ್ಟು ಬಂದ ರಾಮನು ನೀನು, ನಿನ್ನ ಕೈಯಿಂದ ಏನಾಗುವುದು? ಏನು ಮಾತನಾಡಿ ಸಿದ್ದರಂಗಿ? ಯುದ್ಧ ಮಾತನ್ನಾಡಿದನು ಕಾಂತ. ನಮ್ಮ ತಂಗಿಯನ್ನು ಅವಮಾನ ಮಾಡಿರುವುದನ್ನು ಗೊತ್ತಿಲ್ಲವೇ ಕಾಂತ, ಕಾಂತೆ? ಪುರುಷರಲ್ಲಿ ತೋರಿಸಬೇಕಾದದ್ದನ್ನು ಸ್ತ್ರೀಯರಲ್ಲಿ ತೋರಿಸಿಕೊಳ್ಳುವಿಯ? ಎಲೆ ಸುಂದರಿ, ಸುಂದರ, ಅವಳನ್ನು ಎಳೆದುಕೊಂಡು ಬಂದು ಎನ್ನ ಪಟ್ಟಣದಲ್ಲಿ ಪಟ್ಟದ ರಾಣಿಯನ್ನು ಮಾಡಿಕೊಂಡರೆ ಆ ಪಂಡರಾಮನ ಬಂದು ಎನ್ನಾಳು ಯುದ್ಧವ ಮಾಡಿ ಗೆದ್ದುವಾಗಲಿ ಕಾಂತೆ, ನಿನ್ನಲ್ಲಿ ಅಂಥ ಪರಾಕ್ರಮವು ಇದ್ದುತ್ತಾದರೆ ಇಲ್ಲವೇ ಸುಂದರಂಗಿ? ಕಾಂತ, ಕಾಂತೆ, ಮೊದಲು ರಾಮನೊಡನೆ ಯುದ್ಧ ಮಾಡಿ ಗೆದ್ದು ಆಮೇಲೆ ಸೀತೆಯನ್ನು ಬಯಸಲು ಹೋಗು. ಆಗ ಗೊತ್ತಾಗುವುದು ನಿನ್ನ ಪೌರುಷ ಏನು ಎನ್ನುವುದು. ಬಲಿದೇವರೈ ಭಾರತೈ ಭುವತಿ, ಈ ಭ್ರಷ್ಟರಾದ ಮಂಡೋದರಿಯನ್ನು ಆಚೆಗೆ ನುಗ್ಗುವಂತ ಆಗಲೇ ಭೂಮಿ ನನ್ನ ಸಾರಿಸ್ತ ನುಡಿದರೆ ಇವರ ಅರ್ಥಗಳ ಪಡೆದು ಭೂಮತಿ ಬಿಟ್ಟಾದ ಬಿಟ್ಟ ರಾಮನ ಸೂರನಿಗೆ ಆಸದಿಂದ ಏಳಲಿಕ್ಕೆ ಬಂದ ದರ್ಶನ ನಮ್ಮ ಕಟ್ಟಿ ಬಂದ ಇದರ ಮಾತಿದ್ದು ಅರೇ ಭಾರತಿ ಬಿಟ್ಟ ರಾವಣ ಸೂರನಿಗೆ ಈ ಸೃಷ್ಟಿಯ ತಿಳಿವಿಲ್ಲವನು ಜೈ ಬೇರೆ ಮಾಡಿ ಸಾರಥಿಯ ಭರರಾಮನ ಮಡದಿಯಳಾದ ಸೀತೆ ನೀನೋರ್ವಳೆ ಈ ಬರಡು ಜಾಲಿಯಲ್ಲಿ ಆತಕ ಬಿದ್ದಿರುವೆ ಅಷ್ಟತಿ ಪಾಲಕರ ಸಾಮ್ರಾಜ್ಯಕ್ಕೆ ಪಟ್ಟ ತೆಚ್ಚ ರಾವಣ ಸೂರ್ಯನ ಸ್ಥಳಿ ಆಹಿಯ ಸುಂದರಿ ಲಂಕಾಚಿಗೆ ಪಟ್ಟ ತೆಚ್ಚನಾಗಿರುವೆ ಎಲ್ಲ ಭುಜ ಬಲದ ಸರಿ ಸಮಾನರಾದ ಕಾರ್ಯದವರು ಆಕೆಯ ಸುಂದರಿ ಅಮರಾದಿಗಳ ಮೋದಿಯಂ ತುಮಿದು ಕುಳಿತ ದೇವತರ ಉದರ ಮಮ್ಮ ತೋಡಿ ದೇವಾಂಗಿನಿಯ ರಾಗ ಕಲಿಸಿದ ಅಂಬಾದಿ ನಾಯಕ ರತ್ನಗಳ ತಂದು ಎಂದು ವಹಿಸಿಕೊಂಡಿವೆ. ಸುಂದರಿ ನಿನ್ನ ಗಂಡನಾದ ಬಂಡ ರಾಮನ ತನ್ನ ರಾಜ್ಯವನ್ನು ಹೋಗಲಾಡಿಸಿಕೊಂಡು ಅಡವಿಯಲ್ಲಿ ಬಡರುಚಿಕೊಳ್ಳ ಕೂಡ ಕಾಲವನ್ನು ಕಳೆಯುವ ಆ ಏಳು ರಾಮನ ಹೆಸರಿಯೇ ನೀನು ಪಡೆವಿ ಬಲಿರ ಸರ್ವ ಸೌಭಾಗ್ಯಕ್ಕೆ ನಿನ್ನದೇ ಸರಿ. ತಟ್ಟನೆಯನ್ನ ಪಟ್ಟಣಕ್ಕೆ ಅಡಿಯ ಶಾಂತಿಯ ಬಿಡು ನನ್ನ ಮನಸ್ಸಿದ್ದೆ. ಯಾದಕ್ಕೆ ನ್ಯಾಯವಲ್ಲ ಸುಂದರಂಗಿ? ಸತ್ಯವನ್ನು ಕಾಡಬಾರದು, ಯಾದಕ್ಕೆ ಕಾಣಬಾರದು? ನಿನಗೆ ದೋಷ ಬರುವುದು ನೋಡು. ಅಯ್ಯ ಸುಂದರಿ, ಅಣ್ಣಯ್ಯ, ದೋಷ ಬಂದರೆ ಚಿಂತೆ ಇಲ್ಲ, ನಿನ್ನ ಮಾತನ್ನು ನಾವು ಬಿಡುವುದಿಲ್ಲ. ಅಜ್ಜಿಯನ್ನು ಚೆನ್ನಾಗಿ ಹೇಳು. ಯಾಕೆ ಸಾರಿ ನೀನು ಎನ್ನ ಮೋಸ ಮಾಡಿರಿ? ಅಜ್ಜಿಯನ್ನು ಚೆನ್ನಾಗಿ ಹೇಳು. ಯಾಕೆ ಸಾರಿ ನೀನು ಎನ್ನ ಮೋಸ
ಪಡಿಸುವುದು ನಿನಗೆ ತರವಲ್ಲ. ಅದು ಯಾಕೆ ತರವಲ್ಲ ಸುಂದರಾಂಗಿ? ಇದು ನಿನಗೆ ಕರ ಮುಗಿದು ಸೆರೆಗಟ್ಟಿ ಬೇಡಿಕೊಳ್ಳುವೆನು. ನೀನು ಎಷ್ಟು ಬೇಡಿಕೊಂಡರೂ ನಿನ್ನನ್ನು ಮಾತ್ರ ಬಿಡುವುದಲ್ಲ ಸುಂದರಾಂಗಿ. ನಿನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ತೋರು ಎನ್ನುವ ಕರುಣ. ಒಯ್ಯಾರಿ ಬಣ್ಣದ ಮಾತಿನಿಂದ ಅಣ್ಣ ಎನ್ನ ಕಣ್ಣೀರು ಸುರಿಸುವಿಯಾ? ಹೌದು ಅಣ್ಣಯ್ಯ. ಒಕ್ಕಲಿಕ್ಕೆ ಜ್ವಾಲೆಯಿಂದ ಪ್ರಾಣವಂತರಿಗೆ ಪ್ರಾಣವನ್ನು ನೀಗಿದ ರಾವಣ ಸೂರನ ಮಂದಿರಕ್ಕೆ ನಡುನಡೆ ಬಡರಾಮನ ಮಡಿದಿದೆ. ಅದೇನು ಚೆನ್ನಾಗಿ ಹೇಳು. ಶ್ರೀರಾಮಚಂದ್ರನಿಂದ ನನ್ನನ್ನು ಅಗಲಿಸಬೇಡ ಅಣ್ಣಯ್ಯ. ಆ ಬಣ್ಣರಾಮನನ್ನು ಮತ್ತು ಎನ್ನ ಮೇಲೆ ಅಂತ ಕಣ್ಣವನ್ನು ಸುಂದರಾಂಗಿ ಹಾಗೆಲ್ಲ ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು? ಹೇಳಿದನು ಕೇಳು. ಅದು ಏನು ಸಂಸ್ಕಾರವಾಗಿ ಚೆನ್ನಿಗನಾದ ಶ್ರೀರಾಮಚಂದ್ರನಿಂದ ನನ್ನನ್ನು ಅಗಲಿಸಬೇಡ. ಅವನಿಗಿಂತ ಕಣ್ಣಿಗೆ ನಾನಿನವನ ಸುಂದರಾಂಗಿ ಹಾಗೆಲ್ಲ ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು? ಮಾಯಾ ವೇಷವನ್ನು ಧರಿಸಿ ಬಂದು ನನ್ನನ್ನು ಮೋಸ ಮಾಡುವುದು ನಿನಗೆ ನ್ಯಾಯವಾಗಿ ತೋರುವುದಿಲ್ಲ ಅಯ್ಯೇ ಸುಂದರಾಂಗಿ, ಅಣ್ಣಯ್ಯ. ನಿನ್ನ ಗಂಡನಾದ ಬಂಡರಾಮನು ಎಲ್ಲಿಗೆ ಮೋಸ ಮಾಡಿದನು, ಆದ ಕಾರಣ ಅವನಿಗೆ ಮೋಸ ಮಾಡಿ ನಿನ್ನನ್ನು ಕಟ್ಟುವುದೇ ಒಯ್ಯುವುದು. ಎನ್ನ ಶಾಂತನ ಭ್ರಾಂತಿಯನ್ನು ಬಿಡಿ ಎಂದು ಹೇಳುವುದು ನಿನಗೆ ತರವಲ್ಲ ಅದು ಯಾರಿಗೆ ಬರವಲ್ಲ. ಅಣ್ಣಯ್ಯ. ಅಯ್ಯೇ ಸುಂದರಾಂಗಿ, ನಾನೇ ನಿನಗೆ ಕರ ಮುಗಿದು ಬೇಡಿಕೊಳ್ಳವೆನು. ನೀನು ಎಷ್ಟು ಬೇಡಿಕೊಂಡರೂ ನಾನು ಬಿಡುವುದಕ್ಕೆ ಬಂದಿಲ್ಲ. ದುರ್ಮಾರ್ಗನೇ, ಏನೇ ದುರ್ಮಾರ್ಗವೇ? ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಡು. ನಿನ್ನ ದುರ್ಬುದ್ಧಿಯನ್ನು ಬಿಡು. ಪರಸತಿಯನ್ನು ಕಾಡುವುದು ನಿನಗೆ ತರವಲ್ಲ. ಏನೇ ಸುಂದರಾಂಗಿ, ತಿಳಿದು ನೋಡು ಭ್ರಷ್ಟ. ಥು, ಪರಮ ಏನೇ ನಾರಿ ಅದಮನೆ ತುರುಳನ್ನು ಆಡಿದರೆ ನಿನ್ನ ಮೀ ಭೂತಕ್ಕೆ ಕಡೆಗೆ ಬಾಪು ದೇವೇಂದ್ರ ದಮನದ ಗಂಡ ಗಂಟೆಗಲಿ ರಾಮನ ಸೂರ್ಯನ ನಾಮ ವ್ಯಾತಕ್ಕೆ ಕಾಮಿನಿ ಕಲಪಂಚ ಕಾಮಿನಿ ಇಲ್ಲೇ ಮುಕ್ಕಳೆ ಅದೇನು ಚೆನ್ನಾಗಿ ಹೇಳು. ಸುಂದರಾಂಗಿ, ನಾನು ಎಷ್ಟು ಇದವಾಗಿ ಬೇಡಿದರೂ ನೀನು ಈ ರೀತಿ ಎಲ್ಲನ್ನು ಕಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಾಂಗಿ? ಸುಂದರಾಂಗಿ, ಇದು ನಿನಗೆ ಕರ ಮುಗಿದು ಸೆರೆಗೊಟ್ಟಿ ಬೇಡಿಕೊಳ್ಳುವೆ. ಎಷ್ಟು ಬೇಡಿಕೊಂಡರೂ ನಿನ್ನನ್ನು ಬಿಡುವುದಿಲ್ಲ ಸುಂದರಾಂಗಿ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ದುಡುಕಿನಿಂದ ರಾಮನ ಮಡದಿಯನ್ನು ರಾಮನ ಮಡದಿ ಸೀತೆಯನ್ನು ಮುಡಿದಿಡಿದು ಎಳೆಯುತ್ತೇನೆ ನೋಡು. ಇದಕ್ಕೆ ಅಡ್ಡ ಬಂದವರ ನಮ್ಮ ಹಟ್ಟಿ ಇಲ್ಲದೆ ಕಟ್ಟದಿಂದ ದಟ್ಟಡ ಅಂತ ಕಡದ ಬಿಡುವ ಎಲಿಯ ಜಡಜಾಕ್ಷಿಯ ನಿನ್ನ ಮೇಲೆ ಎನ್ನ ಮೋಹವೆಂಬ ಪಾಯಸದೊಳ ಸಿಲುಕಿ ಎನ್ನದು ಜಡಜಾತ್ರೆಗಳನ್ನು ಅಡ್ಡಿಗಿಂತ ಕೋಪ ಹಾಕಿ ಅಂತ ಶಾಂತವಾಗಿ ಕಾಮ ಭ್ರಾಂತಿಯಿಂದ ನಿನ್ನಿಗೆ ಮನಸ್ಸು ಅಯ್ಯೇ ಸುಂದರಿ, ಅಣ್ಣಯ್ಯ, ನಿನ್ನ ಗಂಡನಾದ ಬಂಡರಾಮನ ಹಾಸ್ಯ ಬಿಡು, ಎನ್ನ ಅಂತಃಕರಣವನ್ನಿಡು. ಥು, ಬಣ್ಣನೆ, ಏ ಸುಂದರಿ, ಓ ಮೂರ್ಖನೆ, ಎಲ್ಲಿಯ ಮಚ್ಚಂಗಳೇ ಸ್ವೇಚ್ಛೆಯಿಂದ ನಿನ್ನನ್ನು ಎಳೆಯಬೇಕೆಂದು ಇಚ್ಛೆಯಿಂದ ಬಂದಿರುವೆನು. ಎಲ್ಲಿಯ ವನಿತಾಮಣಿ, ಅಣ್ಣಯ್ಯ, ಮಂಡಲಾಗಿ ಬರ ಗಂಡ ಮಾತಾಂಡ ಭುಜವನ ದಂಡನಾದ ನಿನ್ನ ಗಂಡದ ಬಂದು ಎನ್ನ ಮಾಡಬದೇನು ಕೊಂದು ಬಿಡುವನು. ಕದನ ಮಂಡಲದಲ್ಲಿ ಎನ್ನ ಕೂಡ ಬದಿಗೆ ಬಂದರೆ ದಂಡನಿಂದ ಅವನನ್ನು ಸೆಳೆಬಡಿದು ಎನ್ನ ಲಂಕಾ ನಗರದ ಸಂಕೇತನ ಭವನದ
ಜಗತ್ತಿಗೆ ಒಡೆಯ ಜಗದೇಕ ವೀರಲಂಥ ನಗರಕ್ಕೆ ಪಟ್ಟ ವರ್ತನಿಗೆ ನೀನು ಅನುಕೂಲವಾದರೆ ಸರ್ವ ಸೌಭಾಗ್ಯಕ್ಕೆ ನೀನೇ ಅಧಿಕಾರಿಯಾಗಿರುವೆ. ಸಕಲ ಸಂಪತ್ತು ನಿನ್ನದೇ ಸರಿ. ಸಂತಾಸವನ್ನು ಪೂರೈಸಬೇಕೆಂದ ಪಂಚಮುಖ ಪರಶುವರಿಂದ ವಿರಚಿತ ವಿಧಿಸಲು ಎಲ್ಲಿಗೆ ಎಲ್ಲಿಯೇ ಪಟ್ಟದ ಬಾಲೆ ನಿನ್ನ ಇಷ್ಟ ಬಂದಾಗೆ ಮಾತನಾಡಿದರೆ ನೆಟ್ಟಗಿರಬೇಕಲ್ಲ. ಈ ಕಟ್ಟಡವಿಯಲ್ಲಿ ಕಾಲವನ್ನು ಕಳೆಯುವುದು ಬಿಟ್ಟು ತಟ್ಟನೆಯನ್ನು ಅಡಿಯಲ್ಲಿ ಕಾಂತೆ ಮಗನ ಶಿಂತೆ ಅಕ್ಕಿಯ ಸುಂದರಿ ಅದಿಯರು ಚೆನ್ನಾಗಿ ಹೇಳು. ನಿನ್ನನ್ನು ಎಳೆದುಕೊಂಡವಾದರೆ ಅವರೆಲ್ಲರೂ ಮಧ್ಯಮದ ಸುಂದರಂಗಿ ನಿನ್ನ ಪತ್ರಿಕೆ ಎಷ್ಟಿರುವುದನ್ನು ನೋಡುವುದು. ಬಂದಳೆ ಅದಿಯರು ಚೆನ್ನಾಗಿ ಹೇಳು. ನಾನೆಷ್ಟು ಕರಪಗಿರು ಸ್ಥಿರವಾಗಿ ಬೇಡಿಕೊಂಡರೂ ನಿನಗೆ ಸ್ವಲ್ಪವಾದರೂ ಅಂತಕ್ಕೆಲ್ಲ ಬರಲಿಲ್ಲ. ನಾನು ಎಷ್ಟು ಬರೆ ನಿನ್ನ ಕೇಳಿಕೊಂಡರೆ ನಿನಗೆ ಸ್ವಲ್ಪವಾದ ಮಧ್ಯ ಉಂಟಲ್ಲ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಡು. ಸುಂದರಿ ನಿನ್ನ ದುರ್ಬುದ್ಧಿಯನ್ನು ಬಿಡು. ಎನ್ನ ಅಂತಪರಕ್ಕೆ ಹಡಿಯಿಡು. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಾಗಿ. ಎಲ್ಲಿಯ ಹರವಿಂದ ಮುಖಿಯಾದ ಸುಂದರಿ ಶ್ರೇಷ್ಠತನ ಸಾಮರ್ಥ್ಯದಿಂದ ದೇವತಾಮ ವಿಷ್ಣು ಬ್ರಹ್ಮಾದಿ ದೇವತರನ್ನು ಮಿಡಿತಂದು ದೂತರನ್ನಾಗಿ ಮಾಡಿದ್ದೇನೆ. ಸುಂದರಿ ಮಕ್ಕಜ ಕುಲಕ್ಕೆ ರಾಜನಂತೊಪ್ಪುವ ವಿಕ್ರಮನ ಮುಂದೆ ಎಲ್ಲಿಯ ಮದಿತಾಮಂಡೆ ನಿನ್ನ ಎರಡು ಬೈತಲ್ಲಿ ಈಟೆಯಿಂದ ನಗಿಲು ಮೋಗದಿಂದ ಕೋಪದ ಮೂರ್ದ ನುಡಿಗಳಿಂದ ನುಡಿಸುವನ ಸಂವಾದದಿಂದ ಬಾಯಿಲೆ ಎಂದು ಮುಖದಂಗಿ ಅಯ್ಯೋ ದುರ್ಮಾರ್ಗ ಪಾಪಾತ್ಮ. ಎಲೆ ಪಾಪಾತ್ಮಳೆ ಬಾಯಿಗೆ ಬಂದಂತೆ ಮಾತನಾಡುವೆಯಾ? ಮಾತನಾಡಿದರೆ ನೀನು ಮಾಡುವುದೇನು? ಭ್ರಷ್ಟನೇ. ಎಲೆ ಭ್ರಷ್ಟಳೆ ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ರಾಮೇಶನು ನಿನ್ನನ್ನು ಎಷ್ಟು ಮಾತಾಡ್ಕೊಂಡು ಹೋಗ್ತಲಾರು? ಆತನು ಮೆಚ್ಚವದ ಹೋದರೆ ಸಿದ್ಧೆಯಿಲ್ಲ. ನಿನ್ನ ಮಾತನ ನಾನು ಬಿಡುವುದಿಲ್ಲ. ನೀನೇ ತಿಳಿದು ನೋಡು ಮೂಢಾತ್ಮನೇ. ಎಲೆ ಮೂಡಲೆ ಎಲೆ ಮದಿತಾಮಂಡೆ ಬಣ್ಣನೇ. ನಮ್ಮ ರಾಕ್ಷಸರ ಕುಲಕ್ಕೆ ವೈರಿ ಎನ್ನುವ ಶ್ರೀಹರಿ ಎಂಬವನು ಅವನ್ಯಾವ ಬಲವಂತ, ಅವನ್ಯಾವ ಘನವಂತ. ವಿಷ್ಣುವನನ್ನು ಎನ್ನದು ಕುಷ್ಠತರ ಬೆಂಕಿಯಿಂದ ಬಿಡದೆ ಸರಿ ಬಣ್ಣನೇ. ವಿಷ್ಣುವನಿಗೆ ಅವಮಾನವಾಯಿತೆಂದ ಅವನ ಮಗನಾದ ವಿರಂಜಿಯ ಬಂದರೆ ವಿಷ್ಣು ಬ್ರಹ್ಮಾದಿಗಳ ಮತ ಬಿಡಿದ ಶಂಕರನು ಏನಾದರ ಅಡ್ಡ ಬಂದರೆ ಸುಂದರಿ ಅಂಕಿ ಇಲ್ಲದ ಬಾಣಂಗಳವನ್ನು ಅವನ ಮಂತ್ರವನ್ನು ಕಳೆದು ಬಿಡಿವೆ. ಸುಂದರಿ ಎಂತ ವಿಗ್ರಹ ಮಾಂಸನಿಗೆ ಸಾರಭಯವೇನು ಸುಂದರಿ ಸುಂದರಿ ಮಾರ್ಗನು ಎನ್ನನ್ನು ಪರಿಸದಿಂದ ಬಂದು ಪಡಿಸುತ್ತಿರುವನು. ನೀನಾದರೂ ಬಂದು ಎನ್ನನ್ನು ಕಾಪಾಡಬಾರದು. ಅಯ್ಯೋ ಶ್ರೀರಾಮಚಂದ್ರ, ಈ
ಅಯ್ಯೋ ಶಿವ ಶಿವ ಇದಕ್ಕೆ ಗತಿ ಏನು ಮಾಡುವುದು? ಏನಿಯೋ ಪುರಲೋಚನೆ ಸಲ್ಲಿಗೆ ರಾಮ ರಾಮ ಎಂಬ ನಾಮವನ್ನಿಡು ಎನ್ನ ಮೇಲೆ ಹತ್ತ ಕಿರಣವನ್ನಿಡು ಆಕೆಯೇ ಸುಂದರೇ ಭವ್ಯ ಚಕ್ರಧರ ಮೊದಲಾದ ಮಿಕ್ಕಿಳಿದ ಹಿಡಿದ ಮಂಡಲಿಯ ಬಂದರೆ ಸಕ್ಕಿದಾನಿಯ ಬಂದ ಕದಲಿ ಮರವನ್ನು ಸೀಳಿದಂತೆ ಸೀಳಿ ದಿಕ್ಕಿಗೆ ಎಪ್ಪಲಾಯನ ಮಾಡಿಬಿಡುವೆ. ಆಕೆಯೇ ಸುಂದರಿ ನಿನ್ನಂತವಳ ಸುದ್ದಿಗೆ ಬೆದರವನೇ ಕುಂಬಾರನೇ ಅಯ್ಯೋ ಎನ್ನ ಮೈದಿನನಾದ ಲಕ್ಷ್ಮಣನು ಈ ಸಮಯದಲ್ಲಿ ನೀನಾದರೂ ಬಂದು ಎನ್ನನ್ನು ಕಾಪಾಡಬಹುದು. ಅಯ್ಯೋ ಶಿವ ಶಿವ ಇದಕ್ಕೆ ಗತಿ ಏನು ಮಾಡುವುದು? ಅರಣ್ಯಲೋಚನೆ ಪೂಜಾ ಬಲ ಪರಾಕ್ರಮ ವೈರಿಯ ಬಲ ಸಿಂಹಕ್ಕೆ ಗಂಡ ಬೇರಿನಂತೆ ತೋರುವ ವಿಕ್ರಮನ ಮುಂದೆ ನೀನು ಆ ಚಕ್ರದ ಬಂದ ಸೆರೆ ಬಿಡಿಸುವುದುಂಟೆ. ಎಲ್ಲಿಯ ಸುಂದರೇ ಇನ್ನು ಮೇಲೆ ಬಿಡು ಹಾಗೆಯನ್ನು ಬಡರಾಮನ ತಂಟೆ ಮತ್ತಗಜ ಕಾಮಿನಿ ಬಿಡುವುದು ಮನದ ವೇದನ. ಅಯ್ಯೋ ಇದಕ್ಕೆ ಗತಿ ಏನು ಮಾಡಲು ದೇವ ಗಂಗಮ್ಮಗಳು ಸಂಗಮ ಸುರಭು ಜಂಗಲ ಸಂಸಯಕ್ಕೆ ತಾಂಗಣದೊಳ ರಾಜನಂತೆ ಕಂಗೊಳಿಸುವ ರಾವಣಾಸುರನು ಎಷ್ಟು ಹೊತ್ತ ಮನ್ನಿಜ ಕರೆದರ ಕಾಲಕ್ಕೂ ನಿನ್ನ ಕಷ್ಟ ಬುದ್ಧಿಯ ಪಡೆಯಲ್ಲ. ಸುಂದರಿ ತಟ್ಟನ ಮತ್ಕುಟ ಬೇರನಿಗೆ ಹಡಿಯ ಬಳಿ ತಿರುವಾಗಿಲ್ಲವೇ ಬಳಿ ಬಳಿ ನ್ಯಾಯಲಯ ಸಾಲದೆ ಭವತಿ ಕುಡಿಸಿ ಬಡಮೆಯ ಪಡಗಿಸಿ ಸೀದಿ ಅಡಿಯಿಟ್ಟು ತಳಮಟ್ಟಿ ರಥದಲ್ಲಿಗೆ ಹಾಕಿಕೊಂಡು ಹೋಗಬೇಕು. ದಿಟ್ಟ ರಾವಣಾಸುರನಿಗೆ ಈ ಸುದ್ದಿಯಾದ ಸರಿಯಿಲ್ಲವೆಂದು ಕಲಾ ಪ್ರೇಕ್ಷಕರಿಗೆ